NCC ಎ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಎಲ್ಲ ಹುದ್ದೆಗಳಲ್ಲೂ 5 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಅದೇ ಥರ ಬಿ ಸರ್ಟಿಫಿಕೇಟ್ಗೆ 10 ಮಾರ್ಕ್ಸು, ಸಿ ಸರ್ಟಿಫಿಕೇಟ್ಗೆ 20 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಯಾರು ಸಿ ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದೀರಾ ಅವರು ಡೆಲ್ಲಿ ರಿಪಬ್ಲಿಕ್ ಡೇ ಪರೇಡ್ನ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ GD ಹುದ್ದೆಗೆ 25 ಮಾರ್ಕ್ಸು, ಇನ್ನು ಬಾಕಿ ಹುದ್ದೆಗಳಿಗೆ 20 ಮಾರ್ಕ್ಸು ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಗಾಯ್ಸ್. ಲೀವ್ ಬಗ್ಗೆ ಮಾತಾಡೋದಾದರೆ ನಿಮಗೆ ವರ್ಷಕ್ಕೆ 30 ಡೇಸ್ EL ಇರುತ್ತೆ, ಮತ್ತು ಸಿಕ್ ಲೀವ್ ಇರುತ್ತೆ, ಮತ್ತು ಅದು ಬೇಸ್ಡ್ ಆನ್ ಮೆಡಿಕಲ್ ಅಡ್ವೈಸ್. ಏನು ಒಂದು ಡಾಕ್ಟರ್ ನಿಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಈ ಸಿಕ್ ಲೀವ್ ಇರುತ್ತೆ. ಅದರ ಹೊರತಾಗಿ ನಿಮಗೆ ಪ್ರತಿ ವರ್ಷ 30 ದಿನ EL ಇರುತ್ತೆ ಗಾಯ್ಸ್. ಅಗ್ನಿವೀರ್ ಎಕ್ಸ್ಪೀರಿಯನ್ಸ್ಗೆಲ್ಲ ಜೈ ಹಿಂದ್. ಫೈನಲಿ ಅಗ್ನಿವೀರ್ದು ಅಪ್ಲಿಕೇಶನ್ ಔಟ್ ಆಗಿದೆ ಗಾಯ್ಸ್. ಇದೇ ತಿಂಗಳು 13ರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ಕ್ಕೆ ಲಾಸ್ಟ್ ಡೇಟ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈ ಮಾಡೋದಕ್ಕೆ. ಸೊ ಬೇಗ ಅಪ್ಲೈನ ಮಾಡ್ಕೊಳ್ಳಿ. ಮಂಗಳೂರು ARO, ಬೆಂಗಳೂರು ARO ಮತ್ತು ಬೆಳಗಾವಿ ARO 3 AROಗಳದ್ದು ಕೂಡ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ ಇಂಡಿಯನ್ ಆರ್ಮಿ ಅವರು. ಇವತ್ತಿನ ವಿಡಿಯೋದಲ್ಲಿ ಅಪ್ಲೈ ಹೇಗೆ ಮಾಡೋದು, ಮತ್ತು ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನು, PFT PST ಯಾವ ಥರ ನಡೆಯುತ್ತೆ, ಮತ್ತು ಡಾಕ್ಯುಮೆಂಟ್ಸ್ ಯಾವ ಥರ ನಿಮಗೆ ರೆಡಿ ಮಾಡ್ಕೋಬೇಕು, ಮತ್ತು ಎಕ್ಸಾಮ್ ಯಾವ ಥರ ಇರುತ್ತೆ, ಫಿಸಿಕಲ್ ಯಾವ ಥರ ಇರುತ್ತೆ, ಮೆಡಿಕಲ್ ಯಾವ ಥರ ಇರುತ್ತೆ ಅನ್ನುವ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಿರ್ಬೋದು ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬೆಳಗಾವಿ AROದು ನೋಟಿಫಿಕೇಷನ್ನು ನೀವಿಲ್ಲಿ ನೋಡ್ತಾ ಇರೋದು ಗೈಸ್. ಅಪ್ಲಿಕೇಶನ್ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟು 13 ಫೆಬ್ರವರಿ 2026ರಿಂದ 1 ಏಪ್ರಿಲ್ 2026 ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈನ ಮಾಡಬೇಕಾಗುತ್ತೆ. ಮತ್ತು ಆನ್ಲೈನ್ ಎಕ್ಸಾಮ್ ಡೇಟು 1 ಜೂನ್ ಇಂದ 15 ಜೂನ್ 26 ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. ಡೇಟು ಹಿಂದೆ ಮುಂದೆ ಆಗ್ಬೋದು, ಇದೇ ಡೇಟಲ್ಲಿ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಇದಿಷ್ಟು ಡಿಸ್ಟಿಕ್ಗಳು ಬೆಳಗಾಂನ ARO ಅಂಡರಲ್ಲಿ ಬರುತ್ತೆ ಗೈಸ್. ನೆಕ್ಸ್ಟ್ ಮಂಗಳೂರು ARO ಬಗ್ಗೆ ಮಾತಾಡೋದಾದರೆ ಮಂಗಳೂರು ARO ಅಂಡರಲ್ಲಿ ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ 11 ಡಿಸ್ಟಿಕ್ಗಳು ಮಂಗಳೂರು AROನಲ್ಲಿ ಬರುತ್ತೆ. ಇವಾಗ ಬೆಂಗಳೂರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ನೋಡೋಣ ಗೈಸ್. ಬೆಂಗಳೂರು ಅರ್ಬನ್ನು, ಬೆಂಗಳೂರು ಸೌತ್ ಅಂದರೆ ರಾಮನಗರ, ಬೆಂಗಳೂರು ರೂರಲ್ಲು, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು ಮತ್ತು ವಿಜಯನಗರ ಈ 12 ಡಿಸ್ಟಿಕ್ನಲ್ಲಿ ಯಾರ್ಯಾರು ಇದ್ದೀರಾ ಇವರು ಬೆಂಗಳೂರು ARO ಅಲ್ಲಿ ನೀವು ರ್ಯಾಲಿನ ಭಾಗವಹಿಸಬೇಕಾಗುತ್ತೆ ಗೈಸ್. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಗೈಸ್, ಇಂಡಿಯನ್ ಆರ್ಮಿ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಂದರೆ ಪ್ರತಿಯೊಂದು ಎಲ್ಲ ನಿಮಗೆ ಪಾರದರ್ಶಕವಾಗಿ ರಿಕ್ರೂಟ್ಮೆಂಟ್ನ ಮಾಡುತ್ತೆ. ಯಾವುದೇ ಮುಚ್ಚುಮರೆ ಇಲ್ಲ. ಮತ್ತು ಮೆರಿಟ್ ಲಿಸ್ಟಲ್ಲಿ ಯಾರು ಮೆರಿಟಲ್ಲಿ ಬರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಮತ್ತು ನೀವು ಲಂಚ ಕೊಡೋದು, ಜಾಬ್ ಮಾಡಿಸ್ಕೊಡಿ ಅಂತ ದುಡ್ಡು ಕಾಸಿನ ಆಸೆ ಎಲ್ಲ ತೋರಿಸ್ತಾರೆ. ಅಂಥವರ ಆಸೆಗೆ ಬಲಿಯಾಗಬೇಡಿ ಅಂತ ರಿಕ್ರೂಟಿಂಗ್ ಏಜೆಂಟ್ಸ್ಗಳಂತೆಲ್ಲ ಇರ್ತಾರೆ. ಅವರ ಹಣದ ಆಸೆಗೆ ಬಲಿಯಾಗಿಬಿಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಓದಬಹುದು ಗಾಯ್ಸ್. ಈಗ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 10th ಪಾಸ್ ಆಗಿದ್ದರೆ ಸಾಕು ಗೈಸ್. ಅದರಲ್ಲಿ ನೀವು ಓವರಾಲ್ 45% ತೊಗೊಂಡಿರಬೇಕಾಗುತ್ತೆ. ಮತ್ತು ಎಲ್ಲ ಸಬ್ಜೆಕ್ಟ್ಗಳಲ್ಲೂ 33 ಮಾರ್ಕ್ಸ್ನ ತೊಗೊಂಡಿರಬೇಕಾಗುತ್ತೆ ಗೈಸ್. ಮತ್ತು ಏಜ್ ಕ್ರಿಟೇರಿಯಾ ಬಂದು GDಗೆ 17.5ರಿಂದ 22 ವರ್ಷಗಳು. 22 ವರ್ಷದ ವಿಡಿಯೋ ನಾನು ನಿನ್ನೆ ತಾನೇ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. 22 ವರ್ಷನ ಯಾವ ರೀತಿ ಆರ್ಮಿಯವರು ಕೌಂಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಏಜ್ನ ಅವರು ಕೌಂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗಳಿಗೆ ನಿಮ್ಮ ಕ್ವಾಲಿಫಿಕೇಷನ್ನು 10+2 ಆಗಿರಬೇಕು. ಅದರಲ್ಲಿ ನಿಮಗೆ ಸೈನ್ಸ್ ಸಬ್ಜೆಕ್ಟೇ ಆಗಿರಬೇಕು ಗಾಯ್ಸ್. ಆರ್ಟ್ಸ್ ಮತ್ತು ಕಾಮರ್ಸ್ ಆದರೆ ಇದಕ್ಕೆ ನೀವು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೈನ್ಸಲ್ಲಿ ಫಿಸಿಕ್ಸು, ಮ್ಯಾಥ್ಸ್ ಮತ್ತು ಇಂಗ್ಲೀಷು ಸಬ್ಜೆಕ್ಟ್ ಇರಬೇಕು. ಇದು 3 ಸಬ್ಜೆಕ್ಟಲ್ಲಿ ನಿಮಗೆ 50% ಮಾರ್ಕ್ಸ್ ಇರಬೇಕಾಗುತ್ತೆ ಗಾಯ್ಸ್. ಅಥವಾ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2nd PUC ಆಗಿರಬೇಕು. ಸೈನ್ಸಲ್ಲಿ ನಿಮಗೆ ಫಿಸಿಕ್ಸು, ಮ್ಯಾಥ್ಸು, ಇಂಗ್ಲೀಷು ಮತ್ತು
CBSE ಪ್ಯಾಟರ್ನ್ ಆಗಿದ್ದರೂ ಕೂಡ ನಿಮಗೆ ನಡೆಯುತ್ತೆ. ಅಥವಾ ITI ಕೋರ್ಸಲ್ಲಿ ನಿಮಗೆ 1 ಇಯರ್ದು NSQF ಲೆವೆಲ್ 4 ಅಥವಾ ಅದಕ್ಕಿಂತ ಹೆಚ್ಚಿನ ಸರ್ಟಿಫಿಕೇಟ್ ಇದ್ದರೂ ಕೂಡ ಅಂಥ ಅಭ್ಯರ್ಥಿಗಳು ಅಗ್ನಿವೀರ್ ಟೆಕ್ನಿಕಲ್ಗೆ ಅಪ್ಲೈನ ಮಾಡಬಹುದು. ಇಲ್ಲೂ ಕೂಡ ಏಜು 17 ವರಿಂದ 22ನ ಕೇಳಿದ್ದಾರೆ. ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಟೆಕ್ನಿಕಲ್ ಹುದ್ದೆಗಳಿಗೆ 10th ಪಾಸ್ ಆಗಿರಬೇಕು. ಅದ್ರ ಜೊತೆಗೆ 2 ವರ್ಷದ ITI ಕಂಪ್ಲೀಟ್ ಆಗಿರಬೇಕು. ಅಥವಾ ಡಿಪ್ಲೊಮಾ ಏನು 2-3 ವರ್ಷ ಇರುತ್ತೆ, ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಂತ ಹೇಳಿದರೆ ನೋಡಿ, ಇಲ್ಲಿ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ಲು, ಮೆಕ್ಯಾನಿಕ್ ಡೀಸೆಲ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು, ಟೆಕ್ನಿಷಿಯನ್ ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಎಲೆಕ್ಟ್ರಿಷಿಯನ್, ಫಿಟ್ಟರ್, ಇನ್ಸ್ಟ್ರೂಮೆಂಟಲ್ ಮೆಕ್ಯಾನಿಕ್ಕು, ಡ್ರಾಫ್ಟ್ಸ್ಮೆನ್ನು, ಸರ್ವೇವರು, ಜಿಯೋ ಇನ್ಫಾರ್ಮೆಟಿಕ್ಸ್ ಅಸಿಸ್ಟೆಂಟು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ ಸಿಸ್ಟಮು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೆಕ್ಯಾನಿಕಮ್ ಆಪ್ರೇಟರ್, ಎಲೆಕ್ಟ್ರಿಕ್ ಕಮ್ಯುನಿಕೇಷನ್ ಸಿಸ್ಟಮು, ವೆಸಲ್ ನೇವಿಗೇಟರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಇನ್ಸ್ಟ್ರೂಮೆಂಟಲ್ ಟೆಕ್ನಾಲಜಿ. ಇಷ್ಟು ಕೋರ್ಸ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಕೋರ್ಸ್ ಮಾಡಿದರೆ ಟೆಕ್ನಿಕಲ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಗಾಯ್ಸ್. ನೆಕ್ಸ್ಟ್ ಒನ್ನು ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಂದ್ರೆ 2nd PUC ಕಂಪ್ಲೀಟ್ ಆಗಿರಬೇಕು. ಆರ್ಟ್ಸ್ ಆದರೂ ಆಗಿರ್ಬೋದು, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ಆಗಿರ್ಬೋದು. ಆದರೆ ಇಲ್ಲಿ 60% ನಿಮಗೆ ಓವರ್ ಆಲ್ ಇರಬೇಕು ಗಾಯ್ಸ್. ಮತ್ತು ಮಿನಿಮಮ್ ಪ್ರತಿ ಸಬ್ಜೆಕ್ಟಲ್ಲೂ 50% ಮಾರ್ಕ್ಸ್ನ ತಗೊಂಡಿದ್ದರೆ ಮಾತ್ರ ನಿಮಗೆ ಅಗ್ನಿವೀರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಮತ್ತು ಇದರಲ್ಲಿ ಇಂಗ್ಲೀಷು ಮತ್ತು ಮ್ಯಾಥ್ಸ್, ಅಕೌಂಟ್ಸಲ್ಲಿ 50% ನಿಮಗೆ 2nd PUCನಲ್ಲಿ ಮ್ಯಾಂಡೇಟ್ರಿ ಗೈಸ್. ಸೊ ಯಾರ್ಯಾರಿಗೆ ಈ ಎಲಿಜಿಬಿಲಿಟಿ ಇದೆ ಇವರು ಅಗ್ನಿವೀರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಿಗೆ ಅಪ್ಲೈನ ಮಾಡ್ಬೋದು. ಇವ್ರಿಗೂ ಕೂಡ ಏಜ್ ಕ್ರಿಟೇರಿಯಾ ಸೇಮ್ ಇದೆ, ಯಾವುದೇ ಚೇಂಜಸ್ ಇಲ್ಲ. ನೆಕ್ಸ್ಟ್ ಒನ್ನು ಅಗ್ನಿವೀರ್ ಟ್ರೇಡ್ಸ್ಮೆನ್ ಆಲ್ ಆರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2 ಸ್ಟೆಪ್ ಇದೆ. ಮೊದಲನೇದು 10th ಬೇಸ್ ಮೇಲೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಯಾವುದೇ ಓವರ್ ಆಲ್ ಪರ್ಸೆಂಟೇಜ್ ಇಲ್ಲ ನಿಮಗೆ. ನೀವು ಜಸ್ಟ್ ಪಾಸ್ ಆಗಿದ್ದರೆ ಸಾಕು 35% ತೊಗೊಂಡು. ಆದರೆ ನಿಮಗೆ 5 ಸಬ್ಜೆಕ್ಟ್ಸಲ್ಲಿ 33 ಮಾರ್ಕ್ಸಿಂದ ಜಾಸ್ತಿ ಮಾರ್ಕ್ಸ್ ಇರಬೇಕು ಗಾಯ್ಸ್. ಮತ್ತು ಏಜ್ ಕೂಡ ಸೇಮು 17 ವರಿಂದ 22. ನೆಕ್ಸ್ಟು ಅಗ್ನಿವೀರ್ ಟ್ರೇಡ್ಸ್ಮೆನ್ನಲ್ಲಿ 2nd ಸ್ಟೆಪ್ಪು 8th ಕ್ಲಾಸ್ ಮೇಲೆ ಕೇಳ್ತಾ ಇದ್ದಾರೆ ನೋಡಿ. ಇದರಲ್ಲೂ ಕೂಡ ಯಾವುದೇ ಅಗ್ರಿಗೇಟ್ ಇಲ್ಲ. 8ನೇ ಕ್ಲಾಸಲ್ಲಿ ಸೇಮ್ ನಿಮಗೆ ಪ್ರತಿ ಸಬ್ಜೆಕ್ಟಲ್ಲೂ 33 ಮಾರ್ಕ್ಸ್ನ ತೊಗೊಂಡಿರಬೇಕು. ಏಜ್ ಬೇಸ್ ಬಂದು 17 ವರಿಂದ 22 ಇರುತ್ತೆ ಗಾಯ್ಸ್. ನೆಕ್ಸ್ಟ್ ಒನ್ನು ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡೋದಾದರೆ 1 ಜುಲೈ 2005 ಮತ್ತು 1 ಜುಲೈ 2009 ಈ 2 ಡೇಟ್ಗಳ ಒಳಗಡೆ ನೀವು ಜನಿಸಿರಬೇಕು. ಅಗ್ನಿಪಥ್ ಸ್ಕೀಮ್ನ ಪ್ರಕಾರ ಇದರ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನೀವು ಎಲಿಜಿಬಲ್ ಆಗ್ತೀರಾ ಗಾಯ್ಸ್. ಏಜ್ ಏನೋ 22 ಆಗೋಯ್ತು ಗಾಯ್ಸ್. ಆದರೆ ನಿಮ್ದೆಲ್ಲರದು ಒಂದೇ ಪ್ರಶ್ನೆ, ಸರ್ 22 ಎಲ್ಲಿ ಮಾಡಿದ್ದಾರೆ? 21.3 ಅಷ್ಟೇ, 3 ತಿಂಗಳು ಮಾತ್ರ ಜಾಸ್ತಿ ಮಾಡಿದ್ದಾರೆ ಸರ್, ಯಾಕೆ ಈ ಥರ ಮಾಡಿದ್ದಾರೆ ಅಂತ ತುಂಬ ಕ್ವಶನ್ಗಳನ್ನ ಕೇಳ್ತಾ ಇದ್ದೀರಾ. ಅದಕ್ಕೆಲ್ಲ ಉತ್ತರ ಏನಂದರೆ, ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಆರ್ಮಿಯವರು 22 ಏಜ್ನ ಕೊಟ್ಟಿದ್ದಾರೆ. ಆದರೆ ಅದು ಯಾವ ರೂಲ್ ಮೇಲೆ ಅವರು 22ನ ಕೊಟ್ಟಿದ್ದಾರೆ, ಅದು ಯಾವಾಗಿಂದ ಕೌಂಟ್ ಆಗುತ್ತೆ ಅನ್ನೋದನ್ನ ನಿಮಗೆ ನಿನ್ನೆಯ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಗಾಯ್ಸ್. ನೆಕ್ಸ್ಟ್ ಒನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡೋದಾದರೆ, ಅಗ್ನಿವೀರ್ ಜನರಲ್ ಡ್ಯೂಟಿಗೆ 166 ಸೆಂಟಿಮೀಟರ್ ಹೈಟ್ನ ಹೊಂದಿರಬೇಕಾಗುತ್ತೆ. ಮತ್ತು ಅಗ್ನಿವೀರ್ ಟೆಕ್ನಿಕಲ್ಗೆ 165 ಸೆಂಟಿಮೀಟರ್. ಅಗ್ನಿವೀರ್ ಟ್ರೇಡ್ಮೆನ್ 10th ಪಾಸ್ ಆಗಿರೋರಿಗೆ 166 ಮತ್ತು 8th ಪಾಸ್ ಆಗಿರೋರಿಗೂ ಕೂಡ 166 ಸೆಂಟಿಮೀಟರ್ ಇರಬೇಕಾಗುತ್ತೆ. ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅವ್ರಿಗೆ 162. ನೋಡಿ, ಯಾರ್ದು 162 ಇದೆ ಅವರು ಸ್ಟೋರ್ಗೆ ಹೋಗ್ಬೋದು. ನಿಮ್ಮದು ಎಲಿಜಿಬಿಲಿಟಿ ಕ್ರಿಟೇರಿಯಾದಲ್ಲಿ ನೀವು ಬರ್ತಾ ಇದ್ದೀರಾ ಅಂದರೆ. ವೆಯ್ಟು ನಿಮಗೆ ಆ್ಯಸ್ ಪರ್ ಅಗ್ನಿಪಥ್ ಸ್ಕೀಮಲ್ಲಿ ಯಾವ ರೀತಿ ಇದೆ ವೆಯ್ಟ್ ಚಾರ್ಟು, ಅದರ ಪ್ರಕಾರ ಹೈಟ್ಗೆ ತಕ್ಕಂತೆ ನಿಮ್ಮ ವೆಯ್ಟ್ ಇರಬೇಕಾಗುತ್ತೆ ಗೈಸ್. ನಿಮಗೆ ವೆಯ್ಟ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ವಿಡಿಯೋನ ಎಂಡಿಂಗಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಚೆಸ್ಟ್ ಬಂದು 77 ಸೆಂಟಿಮೀಟರ್ ನಾರ್ಮಲು, ಎಕ್ಸ್ಪೆಂಡ್ ಮಾಡಿದ್ರೆ 5 ಸೆಂಟಿಮೀಟರ್, ಟೋಟಲ್ ನಿಮಗೆ 82 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಎಲ್ಲ ಹುದ್ದೆಗಳಿಗೂ ಸೇಮ್ ಚೆಸ್ಟ್ ಇದೆ, ಯಾವುದು ಏನು ಚೇಂಜಸ್ ಇಲ್ಲ ಗೈಸ್. 77 + 5 = 82 ನಿಮ್ಮ ಚೆಸ್ಟ್ ಇರಬೇಕಾಗುತ್ತೆ. ಮತ್ತು ಇಲ್ಲಿ ಕೆಲವು ಕೆಟಗರಿಯವರಿಗೆ ರಿಲ್ಯಾಕ್ಸೇಷನ್ನ ಕೊಡ್ತಾ ಇದ್ದಾರೆ, ಹೈಟು ಮತ್ತು ಚೆಸ್ಟು. ಯಾರ್ಯಾರಿಗೆ ಅಂತ ನೋಡೋಣ ಬನ್ನಿ. SC ST OBC ಯಾರಿಗೂ ಇಲ್ಲಿ ಹೈಟು ರಿಲ್ಯಾಕ್ಸೇಷನ್ ಇಲ್ಲ ಗೈಸ್. ಇಲ್ಲಿ ಓನ್ಲಿ ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮೆನ್, ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್, ನ್ಯಾಷನಲ್ಲು, ಸ್ಟೇಟು ಮತ್ತು ಯಾರು ರೆಪ್ರೆಸೆಂಟೆಡ್ ಡಿಸ್ಟಿಕ್, ಕಾಲೇಜ್, ಸ್ಕೂಲು, ಸ್ಟೇಟ್, ಯೂನಿವರ್ಸಿಟಿ, ಬೋರ್ಡ್ ಚಾಂಪಿಯನ್ಶಿಪ್ ಆ್ಯಸ್ ಮೆನ್ಷನ್ಡ್ ಇನ್ ಪ್ಯಾರಾ 6
ಅಂದರೆ ನೀವು ಯಾವುದೇ ಸ್ಪೋರ್ಟ್ಸ್ ಎನಿ ಕಾಲೇಜ್ ಲೆವೆಲ್ ಆಗಿರ್ಬೋದು, ಡಿಸ್ಟಿಕ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ಲು ಯಾವುದೇ ಲೆವೆಲಲ್ಲಿ ನೀವು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀರಾ ಅಥವಾ ನಿಮ್ಮ ಡಿಸ್ಟಿಕ್ಕು ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದೀರಾ ಯಾವುದೇ ಸ್ಪೋರ್ಟ್ಸಲ್ಲಿ ಅಂದರೆ ಅಂಥವ್ರಿಗೆ ಯಾವುದೇ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿದ್ರು ಹೈಟಲ್ಲಿ 2 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು ಚೆಸ್ಟಲ್ಲಿ 3 ಸೆಂಟಿಮೀಟರ್, ಮತ್ತು ವೆಯ್ಟಲ್ಲಿ 5 ಕಿಲೋ ವೆಯ್ಟ್ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ ಗೈಸ್. ಯಾರ್ಯಾರೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ ಅವರು ಈ ಅವಕಾಶನ ಬಳಸ್ಕೋಬಹುದು. ನೆಕ್ಸ್ಟ್ ಬೋನಸ್ ಮಾರ್ಕ್ಸ್ ಬಗ್ಗೆ ಮಾತಾಡೋದಾದರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬೋನಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಸೋಲ್ಜರ್ಸ್ ಮಕ್ಕಳು ಆಗಿದ್ದರೆ ನಿಮಗೆ ಇಲ್ಲಿ ನೋಡಿ GDಯಲ್ಲಿ 20 ಮಾರ್ಕ್ಸ್ನ ಬೋನಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಕ್ಲರ್ಕು ಮತ್ತು ಟೆಕ್ನಿಕಲ್ ಆಗಿರಲಿ, ಸ್ಟೋರ್ ಕೀಪರ್ ಆಗಿರಲಿ, ಯಾವುದೇ ಹುದ್ದೆ ಆದರೂ ನೀವು ಸೋಲ್ಜರ್ಸ್ ಮಕ್ಕಳಾಗಿದ್ದರೆ 20 ಮಾರ್ಕ್ಸ್ ನಿಮಗೆ ಬೋನಸ್ನ ಕೊಡ್ತಾ ಇದ್ದಾರೆ. ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ರೆಪ್ರೆಸೆಂಟೆಡ್ ಇಂಡಿಯಾ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ಮಾತ್ರ ಇಲ್ಲಿ ಹೇಳ್ತಿರೋದು, ಸ್ಟೇಟು ಡಿಸ್ಟಿಕ್ ಎಲ್ಲ ಕೌಂಟ್ ಆಗಲ್ಲ. ಅಂಥ ಮಕ್ಕಳಿಗೆ ನೀವು ಯಾವುದೇ ಹುದ್ದೆಗೆ ಅಪ್ಲೈ ಮಾಡಿ 20 ಮಾರ್ಕ್ಸ್ ಬೋನಸ್ ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರೆಪ್ರೆಸೆಂಟೆಡ್ ಸ್ಟೇಟ್ ಅಟ್ ದ ಸೀನಿಯರ್ ಜೂನಿಯರ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ಹ್ಯಾವ್ ಓನ್ ಎನಿ ಮೆಡಲ್ ಇನ್ ಇಂಡಿವಿಜುವಲ್ ಇವೆಂಟ್ ಆರ್ ಹ್ಯಾವ್ ರೀಚ್ಡ್ ಅಪ್ ಟು 8 ಪೊಸಿಷನ್ ಇನ್ ಟೀಮ್ ಇವೆಂಟ್. ಅಂದರೆ ನೀವು ಸೀನಿಯರ್ ಜೂನಿಯರ್ ನ್ಯಾಷನಲ್ ಲೆವೆಲ್ನ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಅಂಥ ಮಕ್ಕಳಿಗೆ 15 ಮಾರ್ಕ್ಸ್ನ ಇಲ್ಲಿ ಕೊಡ್ತಾ ಇದ್ದಾರೆ ಬೋನಸ್ ಆಗಿ. ನೆಕ್ಸ್ಟ್ ಕಾಲೇಜ್ ಗೇಮ್ಸು, ಇಂಟರ್ ಯೂನಿವರ್ಸಿಟಿ ಗೇಮ್ಸ್ನ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಅಥವಾ ಯಾವುದಾದ್ರೂ ಮೆಡಲ್ನ ಗೆದ್ದಿದ್ರೆ ಮತ್ತು ಟೀಮ್ ಇವೆಂಟಲ್ಲಿ 6th ಪೊಸಿಷನ್ ಬಂದಿದ್ದರೆ ನಿಮಗೆ ಎಲ್ಲ ಹುದ್ದೆಗಳಲ್ಲೂ 10 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ ಗಾಯ್ಸ್. ಮತ್ತು ಸ್ಟೇಟ್ ನ್ಯಾಷನಲ್ ಲೆವೆಲ್ಲು ಖೇಲೋ ಇಂಡಿಯಾ ಗೇಮ್ಸು, ಇದರಲ್ಲಿ ನೀವು ಮೆಡಲ್ ಗೆದ್ದಿದ್ರೆ ಅಥವಾ ಟೀಮ್ ಇವೆಂಟಲ್ಲಿ 6th ಪೊಸಿಷನ್ ಬಂದಿದ್ರು ಕೂಡ ನಿಮಗೆ 10 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಡಿಸ್ಟಿಕ್ಕು ಸ್ಟೇಟ್ ಲೆವೆಲ್ಲು, ಇದರಲ್ಲಿ ಯಾವುದಾದ್ರೂ ಮೆಡಲ್ ಗೆದ್ದಿದ್ರೆ ಅಥವಾ 4th ಪೊಸಿಷನ್ನು ಟೀಮ್ ಇವೆಂಟಲ್ಲಿ ಬಂದಿದ್ದರೆ 5 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಮತ್ತು ಸ್ಟೇಟ್ ಸ್ಕೂಲ್ ಟೀಮು ಅಥವಾ ಆಲ್ ಇಂಡಿಯಾ ಸ್ಕೂಲ್ ಗೇಮ್ಸ್ ಫೆಡರೇಷನಲ್ಲಿ ನೀವು ಯಾವುದಾದ್ರೂ ಮೆಡಲ್ ಗೆದ್ದಿದ್ರೆ ಅಥವಾ ಟೀಮ್ ಇವೆಂಟಲ್ಲಿ 6th ಪೊಸಿಷನ್ ಬಂದಿದ್ದರೆ ನಿಮಗೆ 5 ಮಾರ್ಕ್ಸ್ಗಳನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟು NCC A ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಎಲ್ಲ ಹುದ್ದೆಗಳಲ್ಲೂ 5 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಅದೇ ಥರ B ಸರ್ಟಿಫಿಕೇಟ್ಗೆ 10 ಮಾರ್ಕ್ಸು, C ಸರ್ಟಿಫಿಕೇಟ್ಗೆ 20 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಯಾರು C ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದೀರಾ ಅವರು ಡೆಲ್ಲಿ ರಿಪಬ್ಲಿಕ್ ಡೇ ಪರೇಡ್ನ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ GD ಹುದ್ದೆಗೆ 25 ಮಾರ್ಕ್ಸು, ಇನ್ನು ಬಾಕಿ ಹುದ್ದೆಗಳಿಗೆ 20 ಮಾರ್ಕ್ಸು ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಗಾಯ್ಸ್. ನೆಕ್ಸ್ಟ್ ಯಾರು ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ಗೆ ಅಪ್ಲೈ ಮಾಡಿದ್ದೀರಾ ಅವ್ರ ಹತ್ರ O ಲೆವೆಲ್ದು IT ಕೋರ್ಸ್ ಸರ್ಟಿಫಿಕೇಟು NIEL IT ಅವರು ಇಶ್ಯೂ ಮಾಡಿರೋದಿದ್ದರೆ ನಿಮಗೆ 15 ಮಾರ್ಕ್ಸ್ನ ಕೊಡ್ತಾ ಇದ್ದಾರೆ ಗಾಯ್ಸ್. ನೆಕ್ಸ್ಟ್ ITI ಡಿಪ್ಲೊಮಾ ಕ್ವಾಲಿಫೈ ಆಗಿದ್ದರೆ ನೀವು 2 ಇಯರ್ ಕೋರ್ಸ್ ITI ಮಾಡಿದರೆ ನಿಮಗೆ 20 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. 10+ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಸೆಕೆಂಡ್ PU ಅಂತ. ಸೆಕೆಂಡ್ PU ಮೇಲೆ ನಿಮಗೆ 2-3 ವರ್ಷ ಡಿಪ್ಲೊಮಾ ಮಾಡಿದರೆ 30 ಮಾರ್ಕ್ಸು, ಮತ್ತು ಸೆಕೆಂಡ್ PUC ಆದಮೇಲೆ ITI ಕೋರ್ಸ್ ಮಾಡಿದರೆ 30 ಮಾರ್ಕ್ಸು, 2 ವರ್ಷದ ITI ಮಾಡಿದರೆ 40 ಮಾರ್ಕ್ಸು, ಸೆಕೆಂಡ್ PUC ಡಿಪ್ಲೊಮಾ ಹೋಲ್ಡರ್ ಆಗಿದ್ದರೆ 50 ಮಾರ್ಕ್ಸ್ನ ಇಲ್ಲಿ ಬೋನಸ್ ಮಾರ್ಕ್ಸ್ ಆಗಿ ಕೊಡ್ತಾ ಇದ್ದಾರೆ ಗಾಯ್ಸ್. ನೋಟಲ್ಲೂ ಹೇಳ್ತಾ ಇದ್ದಾರೆ, ನೀವು ಏನಾದರೂ ಫೇಕಾಗಿ ಒಂದು ಸರ್ಟಿಫಿಕೇಟ್ಗಳನ್ನ ತಂದಿದ್ರೆ ಬೋನಸ್ ಮಾರ್ಕ್ಸ್ಗೋಸ್ಕರ ಅದೆಲ್ಲಾದರೂ ನೀವು ಸಿಗಾಕೊಂಡ್ರೆ ನಿಮ್ಮ ಏನೋ ಒಂದು ಇಲ್ಲಿ ಕ್ಯಾಂಡಿಡೇಚರ್ ಇದೆ ಅದು ಕ್ಯಾನ್ಸಲ್ ಆಗುತ್ತೆ, ಅಂದರೆ ನಿಮ್ಮ ರಿಕ್ರೂಟ್ಮೆಂಟಿಂದ ನಿಮ್ಮನ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ಯಾರು ಕೂಡ ಈ ರೀತಿ ಫೇಕ್ ಸರ್ಟಿಫಿಕೇಟ್ಗಳನ್ನೆಲ್ಲ ತೊಗೊಂಡೋಗಬೇಡಿ, ನಿಮಗೆ ಪನಿಷ್ಮೆಂಟ್ ಕೂಡ ಆಗಬಹುದು. ಮತ್ತು ಬೋನಸ್ ಮಾರ್ಕ್ಸ್ ವಿಲ್ ಬಿ ಓನ್ಲಿ ಯೂಸ್ ಟು ಫಾರ್ಮುಲೇಟ್ ಫೈನಲ್ ಮೆರಿಟ್. ಮತ್ತು ಬೋನಸ್ ಮಾರ್ಕ್ಸ್ನ ನಿಮ್ಮನ್ನ ಎಕ್ಸಾಮಲ್ಲಿ ಇದು ಆ್ಯಡ್ ಆಗೋಲ್ಲ, ನಿಮಗೆ ಫೈನಲ್ ಮೆರಿಟ್ ಆಗುತ್ತಲ್ಲ ಆವಾಗ ಇದನ್ನು ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ಲೀವ್ ಬಗ್ಗೆ ಮಾತಾಡೋದಾದರೆ ನಿಮಗೆ ವರ್ಷಕ್ಕೆ 30 ಡೇಸ್ EL ಇರುತ್ತೆ, ಮತ್ತು ಸಿಕ್ ಲೀವ್ ಇರುತ್ತೆ, ಮತ್ತು ಅದು ಬೇಸ್ಡ್ ಆನ್ ಮೆಡಿಕಲ್ ಅಡ್ವೈಸ್. ಏನೋ ಒಂದು ಡಾಕ್ಟರ್ ನಿಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಈ ಸಿಕ್ ಲೀವ್ ಇರುತ್ತೆ. ಅದರ ಹೊರತಾಗಿ ನಿಮಗೆ ಪ್ರತಿ ವರ್ಷ 30 ದಿನ EL ಇರುತ್ತೆ ಗಾಯ್ಸ್. ಇದ್ರ ಜೊತೆಗೆ ನಿಮಗೆ ಮೆಡಿಕಲ್ ಫೆಸಿಲಿಟಿ, CSD, ಕ್ಯಾಂಟೀನ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಪೇನ ಫಿಕ್ಸ್ ಮಾಡಿದ್ದಾರೆ, ಪ್ರತಿ ತಿಂಗಳು ಇಷ್ಟು ಪೇ ಬರುತ್ತೆ ಫಸ್ಟ್ ವರ್ಷ ಸೆಕೆಂಡ್ ವರ್ಷ ಅಂತ. ಅದ್ರ ಜೊತೆಗೆ ನಿಮಗೆ ಇಲ್ಲೂ ಎಕ್ಸ್ಟ್ರಾ ಅಲೌನ್ಸ್ ಎಲ್ಲ ಸಿಗುತ್ತೆ. ನಿಮಗೆ ರಿಸ್ಕ್ ಅಲೌನ್ಸ್ ಸಿಗುತ್ತೆ, ರಿಸ್ಕ್ ಆ್ಯಂಡ್ ಹಾರ್ಡ್ಶಿಪ್ ಅಲೌನ್ಸ್ ಅಂತ ಕೊಡ್ತಾರೆ. ಮತ್ತು ಡ್ರೆಸ್ ಆ್ಯಂಡ್ ಟ್ರಾವೆಲ್ ಅಲೌನ್ಸ್ ಕೂಡ ನಿಮಗೆ ಆ ಸ್ಯಾಲ್ರಿ ಜೊತೆ ಕೊಡ್ತಾರೆ ಗಾಯ್ಸ್. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಮೊದಲನೇ ವರ್ಷ ನಿಮಗೆ ಜಾಯಿನ್ ಆದಾಗ ಪ್ರತಿ ತಿಂಗಳು 30,000 ಸಿಗುತ್ತೆ. ಅದರಲ್ಲಿ ನಿಮಗೆ 21,000 ಅಕೌಂಟ್ಗೆ ಬರುತ್ತೆ, 9,000 ಅದನ್ನು ಡಿಡಕ್ಟ್ ಮಾಡಿಕೊಂಡು ಕಾರ್ಪಸ್ ಅಕೌಂಟ್ಗೆ ಹಾಕ್ತಾರೆ. ಅದೇ ಕಾರ್ಪಸ್ ಅಕೌಂಟಲ್ಲಿ ಆ ಅಮೌಂಟ್ ಜೊತೆಗೆ ಗೌರ್ಮೆಂಟ್ ಕೂಡ 9,000 ಆ್ಯಡ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಇಯರ್ ನಿಮಗೆ 30,000ದಿಂದ 33,000 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರಲ್ಲಿ 36,500 ಆಗುತ್ತೆ. ಲಾಸ್ಟ್ ಇಯರ್ 40,000 ಆಗುತ್ತೆ. ಅದೇ ಥರ ಡಿಡಕ್ಷನ್ಗಳು ಸೇಮ್ ಆಗ್ತಾ ಇರುತ್ತೆ. ಎಷ್ಟು ಡಿಡಕ್ಷನ್ ಆಗುತ್ತೆ ಅಷ್ಟು ಗೌರ್ಮೆಂಟು ಆ್ಯಡ್ ಮಾಡ್ತಾ ಹೋಗುತ್ತೆ ಗೈಸ್. ಮತ್ತು ಟೋಟಲ್ಲು ನಿಮಗೆ 4 ವರ್ಷ ಕಂಪ್ಲೀಟ್ ಆದಮೇಲೆ ನಿಮ್ದು ಏನಿಲ್ಲ ಕಾರ್ಪಸ್ ಫಂಡು ನಿಮ್ಮ ಅಮೌಂಟ್ 5,02,000 ಕಟ್ಟಾಗುತ್ತೆ. ಆ ಅಮೌಂಟಿಗೆ ಗೌರ್ಮೆಂಟ್ ಕೂಡ ಅಷ್ಟೇ ಆಗ್ತಾರೆ. ಮತ್ತು ಅದು ಟೋಟಲ್ 10.4 lakhs ನಿಮಗೆ ಟೋಟಲ್ ಆಫ್ ಅಮೌಂಟು ನಿಮಗೆ ರಿಟೈರ್ಮೆಂಟ್ ಟೈಮಲ್ಲಿ
ಸಿಗುತ್ತೆ ಗಾಯ್ಸ್. ಇದ್ರ ಜೊತೆಗೆ ಇನ್ಶೂರೆನ್ಸ್, ಡೆತ್ ಆ್ಯಂಡ್ ಡಿಸಬಿಲಿಟಿ ಕಂಪನ್ಸೇಷನ್ ಕೂಡ ಇರುತ್ತೆ. ನಿಮಗೆ ಡ್ಯೂಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ 48 ಲಕ್ಷ ಇಲ್ಲಿ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಗಾಯ್ಸ್. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಮದುವೆ ಆಗಿದ್ದರೆ ಎಲಿಜಿಬಲ್ ಇರೋದಿಲ್ಲ. ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಎಲಿಜಿಬಲ್ ಫಾರ್ ಎನ್ರೋಲ್ಮೆಂಟ್ ಆಸ್ ಅಗ್ನಿವೀರ್ಸ್ ಆ್ಯಂಡ್ ದೇ ಮಸ್ಟ್ ಅಂಡರ್ಟೇಕ್ ನಾಟ್ ಟು ಮ್ಯಾರಿ ಡ್ಯೂರಿಂಗ್ ದ ಡಿಫೈನ್ಡ್ ಎಂಗೇಜ್ಮೆಂಟ್ ಪೀರಿಯಡ್ ಆಫ್ 4 years. ಮೊದಲು ಜಾಯಿನ್ ಆದಮೇಲೆ ಮದುವೆ ಆಗ್ಬೋದಾಗಿತ್ತು, ಆದರೆ ಇವಾಗ 4 ವರ್ಷದ ಪೀರಿಯಡ್ ಮುಗಿಯೋವರೆಗೆ ಮದುವೆ ಆಗೋ ಹಾಗಿಲ್ಲ ಅಂತ ಹೊಸ ರೂಲ್ಸ್ನ ಮಾಡಿದ್ದಾರೆ. ಇದನ್ನು ಕೂಡ ನೀವು ಹೊಸ ರೂಲ್ನ ಫೇಸ್ ಮಾಡಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟು ಪ್ರೊಸೀಜರ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಈ ಲಿಂಕ್ನ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗೆ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಏನೇನು ಕೇಳ್ತೀರ ಅದನ್ನು ಫಿಲ್ ಮಾಡ್ತಾ ಹೋಗಿ. ನಿಮಗೆ ಈ ಡೇಟ್ 13 ಫೆಬ್ರವರಿ 26ರಿಂದ 1 ಏಪ್ರಿಲ್ವರೆಗೆ ನಿಮಗೆ ಅಲ್ಲಿ ಓಪನ್ ಇರುತ್ತೆ. ಅದಾದಮೇಲೆ ನಿಮಗೆ ಫೀಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 250 ರೂಪಾಯಿ ಫೀಸ್ನ ನೀವು ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಫೀಸ್ ಇದು. ಇದಕ್ಕೆ ಯಾವುದೇ ಕ್ಯಾಟಗರಿಯವರೆಗೆ ಇಲ್ಲ, ಫ್ರೀ ಇಲ್ಲ, ಎಲ್ಲರೂ ಕೂಡ ಪೇಮೆಂಟ್ನ ಮಾಡಬೇಕಾಗುತ್ತೆ. ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ 20 ಫೋಟೋ ಹೇಳ್ತಾ ಇದ್ದಾರೆ ನೋಡಿ. ರೀಸೆಂಟಾಗಿ ಪಾಸ್ಪೋರ್ಟ್ ಸೈಜು, ಬ್ಯಾಕ್ಗ್ರೌಂಡ್ ನಿಮಗೆ ವೈಟೇ ಇರಬೇಕು, ಕ್ಲೀನ್ ಶೇವ್ ಆಗಿರಬೇಕು, ಹೇರ್ ಕಟ್ ಆಗಿರಬೇಕು, ಇದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಈ ಥರ ಕ್ಲಿಯರ್ ಆಗಿರೋ ಫೋಟೋಗಳನ್ನ ನೀವು ತೆಗೆಸಿ ಇಟ್ಕೊಂಡಿರಿ. ಮತ್ತು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ CE ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋಗಬೇಕಾದ್ರೆ ಕ್ಲೀನ್ ಆಗಿರೋದು ಒಂದು ಚೆನ್ನಾಗಿ ಪ್ರಿಂಟ್ ಬಂದಿರೋ ಅಡ್ಮಿಟ್ ಕಾರ್ಡನ್ನ ಪ್ರಿಂಟ್ ಮಾಡ್ಕೊಂಡೋಗಿ. ನಿಮಗೆ ಅದ್ರ ಜೊತೆಗೆ ಏನೇನು ನೀವು ಯಾವ ವೇಕೆನ್ಸಿಗೆ ಅಪ್ಲೈ ಮಾಡ್ತಿದ್ದೀರೋ ಆ ವೇಕೆನ್ಸಿ ತಕ್ಕಂತೆ ನೀವು ಮಾರ್ಕ್ಸ್ ಕಾರ್ಡ್ಗಳನ್ನ ತೊಗೊಂಡೋಗ್ಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ITI ಮತ್ತು ಡಿಪ್ಲೊಮಾ ಯಾವುದಿದೆ ಅದೆಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನ ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ನು ಡೊಮೈಸಲ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ, ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಬೇಕಾಗುತ್ತೆ. ಇದು 6 ತಿಂಗಳು ಒಳಗಡೆ ಇರಬೇಕು. ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದಕ್ಕಿಂತ 6 ತಿಂಗಳು ಒಳಗಡೆ ಇರಬೇಕು, ಇಲ್ಲಾಂದರೆ ಇದು ವ್ಯಾಲಿಡ್ ಅಲ್ಲ, ಮತ್ತೆ ಮಾಡಿಸ್ಬೇಕಾಗುತ್ತೆ. ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಹೋಗುತ್ತೆ. ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸಲ್ಲಿ ಮಾಡ್ತಾರೆ, ಅದನ್ನು ಕೂಡ ನೀವು ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟ್ ಒನ್ನು ಅನ್ಮ್ಯಾರಿಡ್ ಸರ್ಟಿಫಿಕೇಟು. ಇದು ಕೂಡ 6 months ಆಗಿರಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಿಂತ ಮುಂಚೆ. ಲೇಟ್ ಆದರೆ ವ್ಯಾಲಿಡ್ ಆಗೋಲ್ಲ. ಇದನ್ನು ವಿಲೇಜ್ ಸರ್ಪಂಚ್ ಅಥವಾ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಮಾಡಿಕೊಡ್ತಾರೆ. ಮತ್ತು ಯಾರಾದರೂ ಎಕ್ಸ್ ಸರ್ವಿಸ್ ಮೆನ್ ಮಕ್ಕಳಾಗಿದ್ದರೆ ಅವರು ರಿಲೇಷನ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ. ಮತ್ತು ಯಾರ ಹತ್ರ NCC ಸರ್ಟಿಫಿಕೇಟ್ ಇದೆ ಅವರು ಸರ್ಟಿಫಿಕೇಟ್ ತೊಗೊಂಡೋಗಿ ನಿಮಗೆ ಬೋನಸ್ ಮಾರ್ಕ್ಸ್ ಸಿಗುತ್ತೆ. ಮತ್ತು ಯಾರ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆ ನೀವು ಕೂಡ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ನ ಹಾಕಿ ನಿಮಗೂ ಬೋನಸ್ ಮಾರ್ಕ್ಸ್ ಸಿಗುತ್ತೆ ಗಾಯ್ಸ್. ನೆಕ್ಸ್ಟ್ ಒನ್ನು ಕೋರ್ಟ್ ಅಫಿಡವಿಟ್ನ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ. ಅದಾದಮೇಲೆ ಪ್ಯಾನು, ಆಧಾರು ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ಟ್ಯಾಟು ಬಗ್ಗೆನೂ ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ ಅದನ್ನು ಕಂಪ್ಲೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟಾಗಿ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು, ಯಾವ ಪಾರ್ಟಲ್ಲಿ ಇರಬೇಕು, ಎಷ್ಟು ಸೈಜು ಟ್ಯಾಟುದು, ಆ ಥರ ಎಲ್ಲ ಕೊಟ್ಟಿದ್ದಾರೆ. ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ನು PFT ಬಗ್ಗೆ ಮಾತಾಡೋದಾದರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಇದರಲ್ಲಿ 4 ಗ್ರೂಪಾಗಿ ಡಿವೈಡ್ ಮಾಡಿದರೆ, ಮೊದಲನೇ ಗ್ರೂಪಲ್ಲಿ 5 ನಿಮಿಷ 30 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ 60 ಮಾರ್ಕ್ಸ್ ಸಿಗುತ್ತೆ. ಸೆಕೆಂಡ್ ಗ್ರೂಪಲ್ಲಿ 5 ನಿಮಿಷ 31 ಸೆಕೆಂಡಿಂದ 5 ನಿಮಿಷ 45 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಿದ್ರೆ 48 ಮಾರ್ಕ್ಸು. ಥರ್ಡ್ ಗ್ರೂಪಲ್ಲಿ 5 ನಿಮಿಷ 46 ಸೆಕೆಂಡಿಂದ 6 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ 36 ಮಾರ್ಕ್ಸು. 4ನೇ ಗ್ರೂಪಲ್ಲಿ 6 ನಿಮಿಷ 1 ಸೆಕೆಂಡಿಂದ 6 ನಿಮಿಷ 15 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಿದ್ರೆ 24 ಮಾರ್ಕ್ಸ್ ಸಿಗುತ್ತೆ. ಅದೇ ಥರ ಪುಲ್ಲಪ್ಸಲ್ಲಿ ನೀವು 10 ಪುಲ್ಲಪ್ಸ್ ಹೊಡೆದ್ರೆ 40 ಮಾರ್ಕ್ಸು, 9 ಪುಲ್ಲಪ್ಸ್ ಹೊಡೆದ್ರೆ 33 ಮಾರ್ಕ್ಸು, 8 ಪುಲ್ಲಪ್ಸ್ ಹೊಡೆದ್ರೆ 27, 7 ಪುಲ್ಲಪ್ಸ್ಗೆ 21, 6 ಪುಲ್ಲಪ್ ಹೊಡೆದ್ರೆ 16. ನೀವು 6 ಪುಲ್ಲಪ್ಸ್ನ ಹೊಡಿಲೇಬೇಕು ಗೈಸ್. 5ಕ್ಕೆ ನೀವು ಸ್ಟಾಪ್ ಆದರೆ ನೀವು ರಿಜೆಕ್ಟ್ ಆಗ್ತೀರಾ. ನೆಕ್ಸ್ಟ್ ಒನ್ನು 9 ಫೀಟ್ ಡಿಚ್ ಇರುತ್ತೆ. ಇದು ಕ್ವಾಲಿಫೈ ಮಾಡಬೇಕಾಗುತ್ತೆ. 3 ಚಾನ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ, ಇದನ್ನು ಕೂಡ ನೀವು ಕ್ವಾಲಿಫೈ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಅಪ್ಲೈ ಎಲ್ಲ ಮಾಡಿದ್ಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ. CBT ಮೋಡಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಇದರಲ್ಲಿ ನೀವು ಪಾಸಾಗಿ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಒನ್ನು PFT PST ಇರುತ್ತೆ. ಇದರಲ್ಲಿ ರನ್ನಿಂಗು ಮತ್ತು ಹೈಟ್ ವೆಯ್ಟು ಚೆಸ್ಟ್ನೆಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು DV ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದನ್ನು ಕ್ಲಿಯರ್ ಮಾಡಿದ್ರೆ ಅಂದ್ಕೊಳ್ಳಿ. DME ಇರುತ್ತೆ, ಮೆಡಿಕಲಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ತೊಂದರೆ ಆದರೆ ಅವರಿಗೆ 21 days ಟೈಮ್ ಕೊಟ್ಟಿರ್ತಾರೆ. ಮತ್ತು ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಡು ಬಂದರೆ RME ಮಾಡ್ತಾರೆ, ಮೆಡಿಕಲ್ ಎಕ್ಸಾಮು. ಇದೆಲ್ಲ ಆದಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ ಗೈಸ್. ಇದಿಷ್ಟು ಆಯಿತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ. ಮತ್ತು ನಿಮಗೆ ಯಾವುದಾದ್ರೂ ಸರ್ಟಿಫಿಕೇಟ್ಗಳು ಬೇಕಂದರೆ ನನ್ನ ಹತ್ರ ಸರ್ಟಿಫಿಕೇಟ್ಗಳಿದೆ. ಅಥವಾ ನಿಮಗೆ ಸರ್ಟಿಫಿಕೇಟ್ಗಳು ಗೊತ್ತಾಗಲಿಲ್ಲ ಅಂದರೆ ಈ ವೆಬ್ಸೈಟಲ್ಲಿ ಪ್ರತಿಯೊಂದು ಸರ್ಟಿಫಿಕೇಟ್ಗಳು ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಸರ್ಟಿಫಿಕೇಟ್ಗಳನ್ನ ನಾನು ಕಳಿಸ್ಕೊಡ್ತೀನಿ ಗೈಸ್. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಅಫಿಡವಿಟ್ ಯಾವ ಥರ ಮಾಡಿಸ್ಬೇಕು, ಮತ್ತು OBC ಅವರು ಇಂಗ್ಲೀಷ್ದು ಯಾವ ಥರ ಸರ್ಟಿಫಿಕೇಟ್ ಇರುತ್ತೆ, ಇದೆಲ್ಲ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್.
ಇದಿಷ್ಟು ಇವತ್ತಿನ ಅಗ್ನಿವೀರ್ ಅಪ್ಲಿಕೇಶನ್ ಬಗ್ಗೆ. ಎಲಿಜಿಬಿಲಿಟಿ ಕ್ರಿಟೀರಿಯಾ ಹೇಗಿರುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಡೀಟೇಲ್ಸ್ ಆಗಿತ್ತು. ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ರೀಚ್ ಆಗಲಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಮತ್ತೆ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.